ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಕುಂಭರಾಶಿಯವರಿಗೆ ಹೇಗಿದೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಧನಿಷ್ಠಾ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷಾ ನಕ್ಷತ್ರ 1-2-3-4ನೇ ಪಾದ, ಪೂರ್ವಭಾದ್ರ ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ಕುಂಭರಾಶಿಯವರಿಗೆ 7.5 ಶನಿ ನಡೀತಾ ಇದೆ. ಎಂತ ಮಾಡಬೇಕಪ್ಪ ಅಂಥೇಳಿ ಚಿಂತೆ ತೊಂದರೆಯಲ್ಲಿ ಇದ್ದೀರಿ ನೀವು, ಇಲ್ಲ ಅಂತಲ್ಲ. ನಾವು ಹೇಳುವಂಥದ್ದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಯಾಕಂದರೆ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ಎಂಬುದನ್ನು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ ಅಷ್ಟೇ. ಇನ್ನು ನೋಡಿ, ನಿಮ್ಮ ರಾಶಿಯಲ್ಲೇ ರಾಹು, 2ನೇ ರಾಶಿಯಲ್ಲಿ ಶನಿ, 3-4ನೇ ರಾಶಿಯಲ್ಲಿ 5ನೇ ರಾಶಿಯಲ್ಲಿ ಒಬ್ಬನು ಗುರು, ಒಬ್ಬನು ಬಲಿಷ್ಠವಾಗಿದ್ದಾನೆ ನೋಡಿ. ಯಾಕಂದರೆ 7.5 ಶನಿ ಇದ್ದರೂ ಕೂಡ ಗುರು ಒಬ್ಬನೆಲ್ಲೋ ಒಂದು ಕಡೆಗೆ ಬೆಳಕು ಬರುವ ಹಾಗೆ, ಎಲ್ಲೋ ಒಂದು ಅನುಕೂಲ ಮಾಡುವ ಹಾಗೆ ಇದ್ದಾನೆ. ಪಂಚಮದ ಗುರು ಬಹಳ ಒಳ್ಳೆಯದು. ಷಷ್ಠದಲ್ಲಿ ಬುಧ ಶುಕ್ರರು, ಷಷ್ಠದಲ್ಲಿ ಸಪ್ತಮದ ರವಿ, ಅಷ್ಟಮದ ಕುಜ, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಇರೋ ತಕ್ಕ ಮಟ್ಟಿಗೆ ಅನುಕೂಲತೆಗಳೆಲ್ಲ ಆಗ್ತಾ ಇದೆ. ಆದರೂ ಬಹಳ ಒದ್ದಾಟಗಳು ಕೂಡ ಆಗ್ತಾ ಇದೆ ನಿಮಗೆ ಕುಂಭರಾಶಿಯವರಿಗೆ. ಹೇಗೆ ಅಂತಂದರೆ ಒಂದೊಂದಕ್ಕೆ ಏರಿಕೆ ಇಳಿಕೆ, ಏರಿಕೆ ಇಳಿಕೆ, ಹೀಗೆ ಎರಡೂ ಕೂಡ ಆಗ್ತಾ ಇದೆ ನಿಮಗೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕು. ಅದು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ, ಪೂಜೆ ಪುನಸ್ಕಾರ ಮಾಡುವಂಥದ್ದು. ಖಂಡಿತವಾಗೂ ಪೂಜೆ ಪುನಸ್ಕಾರ ಮಾಡಿ. 9ನೇ ತಾರೀಕಿಗೆ ಋಗ್ವೇದಿಗಳಿಗೆ, ಯಜುರ್ವೇದಿಗಳಿಗೆ ಉಪಕರ್ಮ. ಹಾಗಾಗಿ ರಕ್ಷಾಬಂಧನವೂ ಕೂಡ ಆ ದಿವಸವೇ ಇದೆ. ಹಾಗೆ ಶನಿವಾರವೂ ಕೂಡ ಇದೆ. ಹಾಗಾಗಿ ವಿಶೇಷವಾಗಿ ಶ್ರಾವಣ ಮಾಸದ ಹುಣ್ಣಿಮೆ ಮತ್ತು ಶ್ರವಣ ನಕ್ಷತ್ರ, ಯಾವಾಗೂ ಕೂಡ ಹುಣ್ಣಿಮೆ ದಿವಸ ಯಾವ ನಕ್ಷತ್ರ ಬರುತ್ತೋ ಅದು ಮಾಸ ಆಗುತ್ತೆ ಅಂತ. ಶ್ರವಣ ನಕ್ಷತ್ರಕ್ಕೆ ಬಂದರೆ ಶ್ರಾವಣ ಮಾಸ, ಹಾಗೆ ಅಶ್ವಿನಿ ನಕ್ಷತ್ರಕ್ಕೆ ಬಂದರೆ ಅಶ್ವೀಜ ಮಾಸ. ಹಾಗೆ ಹೀಗೆ ಒಂದೊಂದು ನಕ್ಷತ್ರಕ್ಕೆ ಹುಣ್ಣಿಮೆ ಆದರೆ ಅದು ಮಾಸ ಅಂಥೇಳಿ ಕರೀತಾರೆ. 10ನೇ ತಾರೀಕಿಗೆ ಗಾಯತ್ರಿ ಪ್ರತಿಪತ್ತು, 11ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 12ನೇ ತಾರೀಕಿಗೆ ಮಂಗಳಗೌರಿ ವ್ರತ. ಪ್ರತಿ ಮಂಗಳವಾರವೂ ಕೂಡ ಮಂಗಳಗೌರಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಸಿಂಹ ಸಂಕ್ರಾಂತಿ, ಅದು ಬಹಳ ಮುಖ್ಯವಾದಂಥದ್ದು. 19ನೇ ತಾರೀಕಿಗೆ ಮಂಗಳಗೌರಿ ವ್ರತ. ಹಾಗೆ 23ಕ್ಕೆ ಕೊನೆ ಶ್ರಾವಣ ಮಾಸದ ಅಮಾವಾಸ್ಯೆ. ಇನ್ನು 24ನೇ ತಾರೀಕಿನ ಭಾದ್ರಪದ ಮಾಸ ನೋಡಿ, ವಿಶೇಷವಾಗಿ ಆರಂಭ ಆಗೋಯಿತು. ನೋಡ್ತಾ ಇದ್ದಂತೆ ಹಬ್ಬ ಹರಿದಿನಗಳೆಲ್ಲ ಪಟ 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 ಮುಗಿತಾ ಇದೆ. 26ಕ್ಕೆ ಸ್ವರ್ಣಗೌರಿ ವ್ರತ, 27ನೇ ತಾರೀಕಿಗೆ ವರಸಿದ್ಧಿ ವಿನಾಯಕ ವ್ರತ, ಮಹಾಗಣಪತಿಯ ವಿಶೇಷವಾದಂಥ ಪೂಜೆ ಪುನಸ್ಕಾರ ಮಾಡುವಂಥದ್ದು 27ನೇ ತಾರೀಕಿಗೆ. ಹೀಗೆ ಇದೆ ನೋಡಿ. ಏನೇನು ಅಂಥೇಳಿ ನೋಡೋಣ, ಗಮನಿಸೋಣ. 1ನೇದಾಗಿ ಈ ತಿಂಗಳಲ್ಲಿ ಅಧಿಕವಾದಂಥ ಖರ್ಚಾಗಬಹುದು. ಎಲ್ಲ ಕಡೆಗೂ ಕೂಡ ಖರ್ಚು. ಏನು ಮಾಡಬೇಕಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇರುವಂತಹ ಒಂದು ಪರಿಸ್ಥಿತಿ ಬರಬಹುದು. ಹಾಗಿದ್ದು ಕೂಡ ಆದಾಯಗಳು ಕೂಡ ತಕ್ಕ ಮಟ್ಟಿಗೆ ಬರ್ತಾ ಇದೆ. ಯಾಕಂದರೆ ಗುರು ಒಬ್ಬನು ಪಂಚಮಕ್ಕೆ ಬಂದಿದ್ದಾನಲ್ಲ. 7.5 ಶನಿ ಆದರೂ ಕೂಡ ಏನು ಮಾಡಬೇಕಪ್ಪ, ನಾಳೆಗೆ ಬಾಡಿಗೆ ಕಟ್ಟಬೇಕು, ನಾಳೆಗೆ ಲೋನ್ ಕಟ್ಟಬೇಕು, ಹಣವೇ ಇಲ್ಲ ಅಂಥೇಳಿ ಚಿಂತನೆ ಮಾಡ್ತಾ ಇದ್ದರೆ ಯಾವುದೋ ಒಂದು ಅನಿರೀಕ್ಷಿತವಾದಂಥ ಧನಾಗಮನ ಆಗುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ಯಾಕಂದರೆ ಹಿಂದೆಲ್ಲ ಭಗವಂತ ಹಾಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ನೋಡಿ, ಎಲ್ಲ ಗ್ರಹಗಳು ಕೂಡ ಶೂನ್ಯವಾಗುವುದಿಲ್ಲ. 1, 2, 3 ಗ್ರಹಗಳಾದರೆ ಸ್ವಲ್ಪ ಮಟ್ಟಿಗೆಲ್ಲೋ ಅನುಕೂಲತೆಗಳನ್ನು ಕೊಡ್ತಾ ಇರ್ತಾರೆ. ಹಾಗೆ ಪಂಚಮದ ಗುರು ಅನುಕೂಲತೆಗಳನ್ನು ಕೊಡ್ತಾ ಇದ್ದಾನೆ. ಸಾಕಷ್ಟು ಹಣಕಾಸಿಗೆ ನಿಮಗೆ ಪರದಾಟವನ್ನು ತಪ್ಪಿಸಬೇಕು ಅಂತೇಳಿ ಭಗವಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಂತೇಳಿ ಕಷ್ಟ ಇಲ್ವೋ? ಕಷ್ಟ ಇದೆ. ದುಃಖ ಇಲ್ವೋ? ದುಃಖ ಇದೆ. ಕೋರ್ಟು ಕಚೇರಿ ಸಮಸ್ಯೆ ಇಲ್ವೋ? ಇದೆ. ಎಲ್ಲ ಇದೆ, ಇಲ್ಲ ಅಂತೇನಿಲ್ಲ. ಅದರ ತಕ್ಕ ಮಟ್ಟಿಗೆ ಎಲ್ಲೋ ಒಂದು ಕಡೆ ಗುರು ಸ್ವಲ್ಪ ನಿಮಗೆ ರಿಲೀಫ್ ಕೊಡ್ತಾ ಇದ್ದಾನೆ. ಹಣಕಾಸಿನ ಅಭಿವೃದ್ಧಿಯನ್ನು ಮಾಡಬಹುದು. ಮತ್ತು ಇನ್ಕಮ್ ಸೋರ್ಸ್ಗಳು ಬೇರೆ ಥರದಲ್ಲಿ ಏನಾದರೂ ಬರಲಿಕ್ಕೆ ಭಗವಂತ ಪ್ರಯತ್ನ ಮಾಡಬಹುದು. ಎಲ್ಲೋ ಒಂದು ಕಡೆಗೆ ಹಣಕಾಸಿನ ಅನುಕೂಲ ಆಗುವುದು, ಎಲ್ಲೋ ಒಂದು ಕಡೆ ಹಣಕಾಸಿಂದ ಬರುವಂಥದ್ದು, ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಯಾವುದೂ ಹಣಕಾಸೇ ಇಲ್ಲ, ಅಭಿವೃದ್ಧಿಯೇ ಇಲ್ಲ. ಆದರೆ ಈಗ ಹಾಗೆ ಮಾಡಲ್ಲ. ಗುರು ನಿಮಗೆ ಪಂಚಮದಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ಹಣಕಾಸಿನ ಅನುಕೂಲತೆಗಳನ್ನು ಕೂಡ ಭಗವಂತನೂ ಕೂಡ ಕೊಡ್ತಾನೆ. ಯಾಕಂದರೆ ಅವನು ಏಕಾದಶಕ್ಕೆ ದೃಷ್ಟಿ ಇದೆಯಲ್ವ. ಏಕಾದಶ ದೃಷ್ಟಿ ಬಹಳ ಒಳ್ಳೆಯದು. ಯಾಕಂದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇರುವಂಥ ಹಣಕಾಸು ಬರುತ್ತೆ. ಮತ್ತು ಕೋರ್ಟು ಕಚೇರಿಯ ಸಂಬಂಧವಾದಂಥ ತೊಂದರೆಗಳು ಸ್ವಲ್ಪ ಪರಿಹಾರ ಆಗಲಿಕ್ಕೆ ಸ್ವಲ್ಪ ದಾರಿಗಳು ಕೂಡ ಬರುತ್ತೆ. ಋಣದಿಂದ ನೋಡಿ, ಕುಜನ ಋಣಕಾರಕ ಕುಜ. ಹಾಗೆ ಋಣದಲ್ಲಿ ಏನೋ ತೊಂದರೆ, ತಾಪತ್ರೆಗಳು, ಸಾಲ ತೀರಿಸಲಿಕ್ಕೆ ಆಗಲಿಲ್ಲ, ಏನು ಮಾಡಬೇಕು, ಇಂತಹ ಒಂದು ಪರಿಸ್ಥಿತಿ ಇದ್ದರೆ ಆ ಋಣವನ್ನು ಕೂಡ ತೀರಿಸಲಿಕ್ಕೆ ಭಗವಂತ ಅನುಗ್ರಹಿಸ್ತಾನೆ. ತೊಂದರೆ ತಾಪತ್ರೆಗಳನ್ನೆಲ್ಲ ಭಗವಂತ ಪರಿಹಾರ ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ತಾನೆ. ಎಷ್ಟೋ ಸಲ ತೊಂದರೆ ತಾಪತ್ರೆಗಳು ಪುನಃ ಬರ್ತಾ ಇರ್ತದೆ. ಆದರೂ ಕೂಡ ಆ ಋಣವನ್ನು, ತೊಂದರೆ ತಾಪತ್ರೆಗಳನ್ನು ಪರಿಹಾರ ಮಾಡಲಿಕ್ಕೆ ಭಗವಂತನು ನಿಮ್ಮ ಹಿಂದೆ ಗಟ್ಟಿಯಾಗಿ ನಿಂತಿದ್ದಾನೆ.
ಭಗವಂತ ನಿಂತಿದ್ದಾನೆ ನೋಡಿ, ಅದೇ ಬಹಳ ಮುಖ್ಯವಾದಂಥದ್ದು. ಕುಂಭರಾಶಿಯವರಿಗೆ ಒಂದಂತಕ್ಕೆ ಫಸ್ಟ್ 7.5 ಶನಿ ಶುರು ಆದ ಕೂಡ ಗಡಗಡ ಗಡಗಡ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಏನಪ್ಪ ಎಲ್ಲ ವಿಚಲಿತವಾದಂಥ ಮನಸ್ಥಿತಿ ಆಯಿತು. ಆದರೆ ಹಂತವಾಗಿ ಮತ್ತೆ ಸುಧಾರಿಸ್ತಾ ಇದೆ. ಹಂತವಾಗಿಲ್ಲಪ್ಪ ಪರವಾಗಿಲ್ಲ, ಈ ತಿಂಗಳಲ್ಲೇನೋ ಒಂದು ಸಾಲ ತೀರಿಸಿದ್ದಾನೆ, ಅಥವಾ ಈ ತಿಂಗಳಲ್ಲಿ ಏನೋ ಒಂದು ಬಾಡಿಗೆ ಕಟ್ಟಿದ್ದಾನೆ, ಅಥವಾ ಈ ತಿಂಗಳ ಆಯ್ತಲ್ಲ ಸ್ಕೂಲ್ ಮಕ್ಕಳಿಗೆ ದುಡ್ಡು ಕಟ್ಟಲಿಕ್ಕೆ ಆಯ್ತಲ್ಲ ಅಂಥೇಳಿ ಆ ಚಿಂತೆಯನ್ನು ಭಗವಂತ ದೂರ ಮಾಡಿದ್ದಾನೆ. ಅದಕ್ಕೆ ಭಗವಂತನ ಅನುಗ್ರಹ ಇರಲಿ, ಹಾಗೆ ಮುಂದುವರಿಲಿ. ಇನ್ನು ರಾಶಿಯಲ್ಲಿರುವಂತಹ ರಾಹು ಸ್ವಲ್ಪ ಮಟ್ಟಿಗೆ ವಿದೇಶದಿಂದ ಹಣ ಬರುವಂಥದ್ದು, ಮತ್ತೆಲ್ಲೋ ಒಂದು ಕಡೆ ಹೂಡಿಕೆ ಮಾಡಿರುವಂಥ ಹಣ ಬರುವಂಥದ್ದು, ಸಣ್ಣ 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 ಹೂಡಿಕೆಗಳಾದರೂ ಕೂಡ ಅನುಕೂಲತೆಗಳನ್ನು ಕೊಡುವಂಥದ್ದು. ಎಷ್ಟೋ ಸಲ ನಾವು ಹೂಡಿಕೆ ಮಾಡ್ತಾ ಇರ್ತೇವೆ, ಅದರ ಪ್ರಯೋಜನವೇ ಇಲ್ಲ ಅಂತ ಆಗಿಬಿಡುತ್ತೆ. ಕೊನೆ ಹಾಕಿದ ದುಡ್ಡು ಬರೋದು ಕಷ್ಟ ಆಗುತ್ತೆ. ಆದರೆ ಶನೇಶ್ವರನು ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿದಂಥ, ಬೆವರು ಸುರಿಸಿ ಸಂಪಾದನೆ ಮಾಡಿದಂಥ ಹಣವನ್ನು ಭಗವಂತ ನೀಡುತ್ತಾನೆ. ಅದು ಸಿಗುವ ಹಾಗೆ ಭಗವಂತನು ಕೂಡ ಕೈ ಹಿಡಿತಾನೆ. ನಾವು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇರಬೇಕು, ಖಂಡಿತವಾಗೂ ಬಿಡಬಾರ್ದು. ಅದು ರಾಹು ವಿದೇಶದಿಂದ ಹಣ ಲಾಭವನ್ನು ಮತ್ತು ಬೇರೆ ಜನರಿಂದ ವ್ಯಕ್ತಿಗಳನ್ನು ಹೆಚ್ಚಿನದಾದಂಥ ಆರ್ಥಿಕವಾದಂಥ ಅನುಕೂಲತೆಗಳನ್ನು ಭಗವಂತ ನೀಡ್ತಾನೆ. ಇನ್ನು 2ನೇ ರಾಶಿಯ ಶನಿಯಿಂದ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕಬ್ಬಿಣ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಮತ್ತು ಸಾಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರಿಗೂ ಕೂಡ ಸಾಲ ಕೊಡೋದು ತೆಗೆದುಕೊಳ್ಳೋದು ಮಾಡೋದು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಋಣಬಾಧೆ ಅಂತಂದರೆ ಸ್ವಲ್ಪ ಸಮಸ್ಯೆಗೆ. ಋಣಬಾಧೆ ಎಷ್ಟೆಷ್ಟು ತೊಂದರೆ ಬರ್ತದೆ ಅಂತಂದರೆ ಕೆಲವೊಂದು ನಮಗೆ ಸಮಾಧಾನವೇ ಇಲ್ಲ ಹಾಗಾಗಿಬಿಡುತ್ತೆ. ಹಾಗಾಗಿ ಋಣಬಾಧೆನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ದುಡ್ಡು ಇದೆಯೋ ಪ್ರಯತ್ನ ಮಾಡೋದು, ಕೈಯಲ್ಲಿ ದುಡ್ಡು ಇಲ್ವೋ ಸುಮ್ಮನೆ ಆಗುವಂತಹ ಪ್ರಯತ್ನವನ್ನು ಕೂಡ ಮಾಡಿ. ಯಾಕಂದರೆ ಋಣಬಾಧೆಗಳು ಕೆಲವು ಸಲ ನಮ್ಮ ಕೈಯಲ್ಲಿ ಸಾಲ ಮಾಡೋದು ಕಡೆಗೆ ಅದೇ ಶೂಲ ಅಂತಲೇ ಹೇಳ್ತಾರಲ್ಲ, ಹಾಗೂ ಆಗಿಬಿಡುತ್ತೆ. ಹಾಗಾಗಿ ಅಂತಹ ಪರಿಸ್ಥಿತಿ ಆಗೋದು ಬೇಡ. ಹಾಗಾಗಿ ಈ ತಿಂಗಳಲ್ಲಿ ಸಾಲ ಮಾಡೋದು ಬೇಡ. ಎಷ್ಟಿದೆಯೋ ಅಷ್ಟನ್ನು ನಿಭಾಯಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ತಕ್ಕ ಮಟ್ಟಿಗೆ ಬಿಸ್ನೆಸ್ ಇಲ್ವೋ ಈ ತಿಂಗಳಲ್ಲಿಲ್ಲ, ಅಟ್ಲೀಸ್ಟ್ ಮುಂದಿನ ತಿಂಗಳಾದರೂ ಮಾಡಿ ಬ್ಯಾಂಕಿಗೆ ಕಟ್ಟಬೇಕಾದಂತಹ ಬಾಕಿಯನ್ನು ಕಟ್ಟುವಂಥದ್ದು ಅದನ್ನು ಮಾಡ್ಕೊಳ್ಳಿ. ಧನಸ್ಥಾನದ ಶನಿ ನಿಮಗೆ ಅತಿಯಾದಂಥ ಹಣ ಬರುತ್ತೆ ಅಂತಲೇ ತಕ್ಕ ಮಟ್ಟಿಗೆ ನಡ್ಕೊಂಡು ಹೋಗ್ತದೆ ಅಂತೇಳಿ ಹೇಳಬಹುದು. ಇನ್ನು 6ನೇ ರಾಶಿ ರವಿ ಬುಧರು, ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು, ಅಥವಾ ಮಕ್ಕಳ ಎಜುಕೇಷನ್ ವಿಷಯದಲ್ಲೇ ನೀವೇ ತುಂಬ ತಲೆ ಕೆಡಿಸ್ಕೊಂಡು ಏನಪ್ಪ ಓದ್ತಾ ಇಲ್ಲ ಏನು ಮಾಡೋದು ಅಂತೇಳಿ ನಿಮ್ಮ ತಲೆಗೆ ಕಿರಿಕಿರಿ ಆಗ್ತಾ ಇರ್ತದೆ. ಅಂದರೆ ಓದುವಷ್ಟು ಓದಲಿ, ಹೆಚ್ಚಿನದಾಗಿ ತುಂಬ ಭಾರ ಹಾಕಿದವು ಕೂಡ ಅವ್ರಿಗೆ ಕಷ್ಟ ಆಗಿಬಿಡುತ್ತೆ ಮಕ್ಕಳಿಗೆ. ಯಾಕಂದರೆ ಓದಿದವರೆಲ್ಲರೂ ಕೂಡ ಏನೋ ಆಗುತ್ತೆ ಅಂತಲ್ಲ, ಓದದೇ ಇದ್ದವ್ರು ಏನೂ ಮಾಡೋದೇ ಇಲ್ಲ ಹೇಳುವಂಥ ಅರ್ಥವೂ ಕೂಡ ಇಲ್ಲ. ಹಾಗಾಗಿ ಯಾವ್ಯಾವ ಸಮಯಕ್ಕೆ ಏನೇನು ಭಗವಂತ ನಡೆಸಬೇಕು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ನಾವು ತುಂಬ ಒತ್ತಡ ಹಾಕೋದು ಮಕ್ಕಳ ವಿಷಯದಲ್ಲಿ ನೋಡಿ. ಯಾಕಂದರೆ ಈಗ ಈ ತಿಂಗಳಲ್ಲಿ ಈ ರಾಶಿಯ ಮಕ್ಕಳಿರಬಹುದು, ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ ಅವರಿಗೆ ತುಂಬ ಓದು 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 ಅಂಥೇಳಿ ತುಂಬ ಒತ್ತಡ ಮಾಡೋದ್ರಿಂದ ಓದೋದಿಲ್ಲ. ಅವರಿಗೆ ಅರ್ಥ ಆಗುತ್ತೆ, ಓದಬೇಕು, ನಾನು ಮುಂದೆ ಬರಬೇಕು ಅಂತಹದ್ದು ಅರ್ಥ ಇವತ್ತು ಬೇಗನೆ ಮಕ್ಕಳಿಗೆ ಆಗುತ್ತೆ. ಹಾಗಾಗಿ ನಾವು ಪೂರಕವಾದಂಥ ಪ್ರಯತ್ನ ಮಾಡಬೇಕು. ಹಿಂದಿನ ಕಾಲದಲ್ಲಿ ಎಷ್ಟೆಷ್ಟು ಕಷ್ಟ ಇತ್ತು ಅಂತಹ ಕಷ್ಟ ಇವತ್ತಿಲ್ಲ. ಇವತ್ತೆಲ್ಲ ಆಧುನಿಕವಾದಂಥ ಅವಕಾಶಗಳು. ಒಂದು ಸಲ ಬೇಕು ಒಂದು PDF ಫೈಲ್ ಸಿಗುತ್ತೆ. ಇವತ್ತು ನೂರಾರು ಗೂಗಲ್ಲು ಮೊದಲಾದಂಥದ್ದು ಆವತ್ತು ಇತ್ತನೋ ನಮಗೆ ಗೊತ್ತಿರಲಿಲ್ಲ. ಇವತ್ತೆಲ್ಲ ಎಲ್ಲರಿಗೂ ಕೂಡ ತಿಳುವಳಿಕೆ ಬರುವಂತಹ ಪ್ರಯತ್ನ ಎಲ್ಲವೂ ಕೂಡ ಆಗಿದೆ. ಹಾಗೆ ಅನಂತರದಲ್ಲಿ ಶುಕ್ರನೂ ಕೂಡ ಇದ್ದಾನೆ. ಹಾಗಾಗಿ ಹಣಕಾಸನ್ನು ₹1 ಕೂಡ ಖರ್ಚು ಮಾಡೋ ಯೋಚನೆ ಮಾಡಿಕೊಂಡು ಖರ್ಚು ಮಾಡಿ. ಯಾಕಂದರೆ ಎಷ್ಟು ನೀವು ಗಳಿಸ್ತೀರೋ ಎಷ್ಟು ಉಳಿಸ್ತೀರೋ ಅದಕ್ಕಿಂತ ಖರ್ಚನ್ನು ಮಾಡುವ ಬಹಳ ನೋಡ್ಕೊಳ್ಬೇಕು ನೀವು. ಹಾಗಾಗಿ ಈ ತಿಂಗಳಲ್ಲಿ ಖರ್ಚಿನ ವಿಷಯದಲ್ಲಿ ಬಹಳ ಯೋಚನೆ ಮಾಡ್ಕೊಂಡು ಖರ್ಚು ಮಾಡಿ. ಅಷ್ಟಮದ ಶುಕ್ರ ಎಲ್ಲೋ ಒಂದು ಕಡೆ ಖರ್ಚಾದರೆ ನಾಳೆ ಹಣ ಬರುತ್ತೆ ಅಂತೇನಿಲ್ಲ. ಹಾಗಾಗಿ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಕಷ್ಟ ಸಮಯಕ್ಕೆ ಕಷ್ಟ ಕಾಲಕ್ಕೆ ಹಣಕಾಸು ಅಗತ್ಯವಾಗಿ ಬೇಕಾಗುತ್ತೆ, ಅದನ್ನು ಕೂಡ ಎಲ್ಲೋ ಒಂದು ಕಡೆಗೆ ಸೇಫ್ ಆಗಿಡುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಇನ್ನೂ ಕೂಡ 7.5 ಶನಿ ಮುಗಿದಿಲ್ಲ ನಿಮಗೆ. ಈಗೇನೋ ಗುರು ಪರವಾಗಿಲ್ಲ, ಗುರು ಪ್ರಜ್ವಲಿದಾನೆ ಒಂದು ಹಂತಕ್ಕೆ ಹಣ ಬರ್ತಾ ಇದೆ, ಮುಂದೆ ಹೋಗ್ತಾ ಇನ್ನೂ ಕೂಡ ಟೈಟ್ ಆಗಿಬಿಡಬಹುದು, ಕಷ್ಟ ಆಗಿಬಿಡಬಹುದು, ಕೈ ಕಟ್ಟಿ ಹಾಕಿಬಿಡಬಹುದು. ಅವಾಗ ಏನು ಮಾಡ್ತೀರಿ ನೀವು? ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸೇಫ್ ಆದಂಥ FDಯೋ ಉತ್ತಮವಾದಂಥ ಮ್ಯೂಚುವಲ್ ಫಂಡು, ಅಥವಾ ನಿಮಗೆ ಯಾರು ಹೂಡಿಕೆ ತಜ್ಞರಿಂದ ತಿಳ್ಕೊಂಡು ಅವರ ಸಲಹೆ ತೆಗೆದುಕೊಂಡು ಅದರಲ್ಲಿ ಇಡುವಂಥ ಪ್ರಯತ್ನ ಮಾಡಿ. ಕಷ್ಟ ಬಂದಾಗ ನಿಮಗದು ಅನುಕೂಲತೆಗಳಾಗುತ್ತೆ. ಇನ್ನು ರವಿಯಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಲೋನಿಗಿನ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ನಿಮ್ಮ ರಾಶಿಯವರಿಗೆ ಸ್ವಲ್ಪ ಓಡಾಟಗಳಾಗಬಹುದು. ಅಲ್ಲಿ ಇಲ್ಲಿ ಹಾಗೆ ಹೀಗೆ ಏನು ಪ್ರಯತ್ನ ಆಗಬೇಕಾಗಬಹುದು. ಆಗೋದೇ ಇಲ್ಲ ಅಂತೇನಿಲ್ಲ, ಪ್ರಯತ್ನ ಮಾಡ್ತಾ ಇರಿ, ಬಿಡುವಂಥದ್ದು ಬೇಡ. ಖಾಲಿ ಕೂತ್ಕೊಂಡ್ರೆ ಯಾವ ಕೆಲಸವೂ ಕೂಡ ಆಗೋದು ಬೇಡ. ಮರಳಿ ಯತ್ನ ಮಾಡು ಅಂಥೇಳಿ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ರವಿ ಸ್ವಲ್ಪ ಈ ತಿಂಗಳಲ್ಲಿ ಚೂಚೂರು ಕಿರಿಕಿರಿ ಆಗುತ್ತೆ. ಕಣ್ಣಿನ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು, ಬೆನ್ನಿನಲ್ಲಿ, ಮೂಳೆಯಲ್ಲಿ ಅಥವಾ ಕೈಕಾಲು ಸಂದಿನಲ್ಲಿ ಏನಾದರೂ ನೋವಾಗುವಂಥದ್ದು ಹೀಗೆಲ್ಲ ಆಗುತ್ತೆ. ಮತ್ತು ಹಲ್ಲಿನಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಹಾಗೆ ಸ್ವಲ್ಪ ಆರೋಗ್ಯಕ್ಕೆ ತಕ್ಕ ಮಟ್ಟಿಗೆ ಹುಷಾರಿಕೆ ವಹಿಸ್ಕೊಳ್ಳಿ. ಯಾಕಂದರೆ ದೊಡ್ಡ ತೊಂದರೆ ಆಗದೇ ಇದ್ದರೂ ಆರೋಗ್ಯ ಇದ್ದೇ ತಾನೇ ಭಾಗ್ಯ. ಆರೋಗ್ಯ ಇಲ್ಲ ಅಂದರೆ ಯಾವತ್ತು ತಾನೇ ನಡೀತದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನಿಸ್ಕೊಳ್ಳಿ. ಇನ್ನು ಕುಜನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ
ಅಲ್ಪ ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಈ ರಾಶಿಯವರು ಬಹಳ ಜಾಗೃತ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. ಯಾಕಂದರೆ ಭೂಮಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೀರಿ, ಆದರೂ ಕೂಡ ಎಲ್ಲೋ ಒಂದು ಸಣ್ಣ ಸಿಕ್ಕಾಕೊಳ್ತೀರಿ, ತೊಂದರೆ ಬಿದ್ದು ಬಿಡ್ತೀರಿ. ಹಾಗಾಗಿ ಗಾಬರಿ ಮಾಡಿಕೊಳ್ಳುವಂಥದ್ದು ಬೇಡ. ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಿ ಅಂತೇಳಿ ಹೇಳ್ತಾ ತಜ್ಜರರ ಸಲಹೆಯನ್ನು ಕೂಡ ಪಡ್ಕೊಳ್ಳಿ. ಅನಂತರ ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಲಾಭಗಳು ಈ ತಿಂಗಳಲ್ಲಿ ಕಾಣಬಹುದು. ಮತ್ತು ಬೆಳ್ಳಿ ಬಂಗಾರ ನೋಡಿ, ನೀವೇನಾದರೂ ಕೂಡ ಜ್ಯುವೆಲರಿ ಶಾಪ್ ಇಟ್ಕೊಂಡಿದ್ದೀರಿ ಅಥವಾ ಬೆಳ್ಳಿ ಬಂಗಾರ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರಿ ಅಂತಂದ್ರೂ ಕೂಡ ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳಾಗಬಹುದು. ತಕ್ಕ ಮಟ್ಟಿಗೆ ಪರಾಕ್ರಮಗಳು ಎಷ್ಟೋ ಸಲ ನಿಮಗೆ ಮಾಡಬೇಕು ಅನಿಸುತ್ತೆ, ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ, ಎಲ್ಲವೂ ಕೂಡ ಇರುತ್ತೆ, ಆದರೆ ಯಾಕೋ ಬೇಜಾರು. ಹೀಗೆ ಇಂತಹ ಬೇಜಾರು ತೊಂದರೆ ತಾಪತ್ರಗಳನ್ನೆಲ್ಲ ಭಗವಂತ ಪರಿಹಾರ ಮಾಡ್ತಾನೆ. ಮತ್ತು ಶ್ರಾವಣ ಮಾಸ ಶನಿವಾರ ತಪ್ಪದೇ ಇದ್ದಾಗೆ ಆ ವಿಷ್ಣುವನ್ನು ಕೂಡ ಭಕ್ತಿಯಿಂದ ಅವನು ಕಾಲಿಡ್ಕೊಳ್ಳಿ. ಎಷ್ಟಾಗತ್ತೋ ಅಷ್ಟು ಭಗವಂತ ನಿನ್ನ ಹೊರತು ನನಗೆ ಯಾರೂ ಪೊರೆಯವರಿಲ್ಲ ಅಂತೇಳಿ ಭಗವಂತನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಭಗವಂತನೇ ದಾರಿ ತೋರಿಸ್ತಾನೆ. ಮತ್ತು ಈ ತಿಂಗಳಲ್ಲಿ ಯಾವುದೇ ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರ ಹುಟ್ಟಾಕ್ಲಿಕ್ಕೆ ಹೋಗಬೇಡಿ. ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತೇಳಿ ಎಲ್ಲ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಹೋದ್ರೆ ಲಾಸ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಹೋಗುವಂಥದ್ದು ಪ್ರಯತ್ನ ಮಾಡುವಂಥದ್ದು, ಅಲ್ಲೂ ಹೋಗ್ತಾನೆ ಇಲ್ಲೂ ಹೋಗ್ತಾನೆ ಅಂತೇಳಿ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ವಾಹನದ ಚಾಲನೆ ಮಾಡೋರು ಸ್ವಲ್ಪ ಜಾಗ್ರತೆ, ಸ್ವಲ್ಪ ಸರಿಯಾದಂತಹ ನಿದ್ರೆ, ಆಹಾರ ವಿಹಾರ ಹೀಗೆಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ. ಎಲ್ಲೋ ನಿದ್ರೆ ಮಾಡುವಂಥದ್ದು, ಎಲ್ಲೋ ಊಟ ತಿಂಡಿ ಮಾಡದೇ ಇರುವಂಥದ್ದು ಹೀಗೆ ಸಮಸ್ಯೆ ಆಗಬಾರ್ದು, ಅದಲ್ಲೂ ಕೂಡ ನೋಡ್ಕೊಳ್ಳಿ ನೀವು. ಇನ್ನು ಲೋಹದ ಎಲ್ಲಕ್ಕೂ ಕೂಡ ತಾಮ್ರ, ಹಿತ್ತಾಳೆ, ಕಬ್ಬಿಣ ಹೀಗೆಲ್ಲ ಚೆನ್ನಾಗಿದೆ ಅಂತೇಳಿ ಹೇಳ್ತಾನೆ. ಕಬ್ಬಿಣದಿಂದ ತೊಂದರೆ ಇರಬಹುದು. ಹೋಟೆಲ್ ಉದ್ಯಮಿಗಳಿಗೂ ಕೂಡ ಬಹಳ ಒಳ್ಳೆಯದು. ಗುರು ಹೋಟೆಲನ್ನು ಪ್ರತಿನಿಧಿಸ್ತಾನೆ, ದಿನಸಿ ವ್ಯಾಪಾರ ವ್ಯವಹಾರವನ್ನು ಪ್ರತಿನಿಧಿಸ್ತಾನೆ. ಹಬ್ಬ ಹರಿದಿನಗಳು ಬೇರೆ ಇದೆ, ಹಾಗಾಗಿ ಎಲ್ಲರೂ ಕೂಡ ಒಳ್ಳೆ ರೀತಿಯಾದಂಥ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಎಲ್ಲ ಲೆಕ್ಕಾಚಾರಗಳನ್ನು ಸರಿಯಾಗಿ ಮಾಡ್ಕೊಳ್ಳಿ. ಇವತ್ತು ಬಂದದ್ದು ನಾಳೆಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಲೆಕ್ಕಾಚಾರದಲ್ಲಿ ಬಹಳ ಹುಷಾರಿಕೆಯಿಂದ ಇರಿ. ಹಣಕಾಸಿನ ಬಗ್ಗೆ ಸ್ವಲ್ಪ ಲೆಕ್ಕಾಚಾರ ನಿಗಾವನ್ನು ಈ ತಿಂಗಳಲ್ಲಿ ವಹಿಸಿ ಅಂತ ಹೇಳ್ತೇನೆ. ಅನಂತರದಲ್ಲಿ ವಾಹನದ ವ್ಯವಸ್ಥೆ, ನೀವೇನಾದ್ರು ಟೂರಿಸ್ಟ್ ಪ್ಲೇಸಿಗೆ ಹೋಗ್ತೀರಿ, ಅಲ್ಲಿ ಹೋಗ್ತೀರಿ ಇಲ್ಲಿ ಹೋಗ್ತೀರಿ, ಸ್ವಲ್ಪ ನೋಡ್ಕೊಂಡು ಹೋಗಿ. ಅಲ್ಲಿ ವ್ಯವಸ್ಥೆ ಇದೆಯಾ, ಅಲ್ಲಿ ಅನುಕೂಲತೆಗಳಾಗುತ್ತಾ. ಇವತ್ತೆಲ್ಲ ಫೋನ್ಗಳು ಆನ್ಲೈನ್ ಎಲ್ಲವೂ ಕೂಡ ಇದೆ ಅಲ್ವ. ಹಾಗಾಗಿ ಏನೇನು ತೊಂದರೆ ಆಗಬಹುದು ಅಂತೇಳಿ ನೋಡ್ಕೊಂಡು ಹೋಗಿ. ಅಲ್ಲಿ ಹೋದ್ಮೇಲೆ ಗಾಬರಿ ಬಿದ್ದರೆ ಏನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅನಂತರ ವಿಶೇಷವಾಗಿ ಒಂದು ಮಹಾತ್ಮರ ಈ ತಿಂಗಳಲ್ಲಿ ಯಾರು ನಿಮ್ಗೆ ಅವರ ದರ್ಶನ ಅಥವಾ ಅವರ ಅನುಗ್ರಹ ಅಥವಾ ಮಹಾತ್ಮರು ಅಥವಾ ಹಿರಿಯರು ನಿಮ್ಗೆ ಅಡ್ವೈಸ್ ಮಾಡುವಂಥವರು ಕೂಡ ನಿರೀಕ್ಷಿತವಾಗಿ ಸಿಗ್ತಾರೆ. ಅದನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ದೊಡ್ಡವರು ಹಿರಿಯರು ಒಳ್ಳೆಯದನ್ನು ಹೇಳ್ತಾ ಇರ್ತಾರೆ. ಅದನ್ನು ಅಟ್ಲೀಸ್ಟ್ ನಾವು ಕೇಳಿಸ್ಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಎಷ್ಟೋ ಸಲ ನಮ್ಮ ಉಡಾಪೆ ಜಾಸ್ತಿ ಆಗುತ್ತೆ, ಅದೇನು ಹೇಳ್ತಾರೆ ಅಂತ ಅನಿಸುತ್ತೆ. ಕೊನೆಗೆ ತೊಂದರೆ ಆದಾಗ ಓ ಹೌದಾಗಿತ್ತು ಅಂಥೇಳಿ ಕೊನೆಗೆ ಅನಿಸುತ್ತೆ. ಮಿಂಚಿ ಹೋದ ಕಾಲ ಚಿಂತಿಸಿ ಫಲವೇನು, ಕೊನೆಗೇನು ಮಾಡಲಿಕ್ಕೆ ಬರಲ್ಲ. ಅನಂತರ ಧಾರ್ಮಿಕವಾದಂಥ ಮುಖಂಡರಿಗೆ ಹೆಚ್ಚಿನದಾದಂಥ ಸನ್ಮಾನಗಳು, ದೇವತಾ ಆರಾಧನೆಗಳು, ಅದರ ಜೊತೆಗೆ ಪ್ರಶಸ್ತಿಗಳು ಬಹಳ ಬಹುಮುಖವಾಗಿ ನಿಮಗೆ ಅವಕಾಶಗಳು ಕೂಡ ಆಗುತ್ತೆ. IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವರಿಗೂ ಕೂಡ ಎಲ್ಲೋ ಒಂದು ಕಡೆ ಹಣಕಾಸಿನ ತೊಂದರೆ ಅಥವಾ ಕೆಲಸ ಕಳ್ಕೊಳ್ತಾ ಇದ್ದಾನೆ ಹೇಳುವಂಥ ಭಯ, ಚಿಂತೆ ಅದೆಲ್ಲ ಸ್ವಲ್ಪ ದೂರ ಆಗ್ತದೆ ಈ ತಿಂಗಳಲ್ಲಿ. ಅದು ಕೂಡ ಒಳ್ಳೆಯದು. ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಸಣ್ಣ ವ್ಯಾಪಾರ ಮಾಡುವಾಗ ಕೂಡ ನೋಡಿಕೊಂಡು ಪ್ರಯತ್ನಗಳನ್ನು ಮಾಡಿ. ಮತ್ತು ಕಳ್ಕೊಳ್ಳಿಕ್ಕೆ ಹೋಗ್ಬಿಡಿ. ಕಳ್ಕೊಂಡ್ರೆ ಮತ್ತೆ ನಮ್ಮ ಜೀವನದ ಸಮಯ ಹಣ ಎರಡೂ ಕೂಡ ಬರುವುದಿಲ್ಲ ಅಂತೇಳಿ ಹೇಳ್ತೇನೆ. ನಕ್ಷತ್ರ ಪರಿಹಾರಗಳೇನು? ಧನಿಷ್ಠ ನಕ್ಷತ್ರ 3, 4ನೇ ಪಾದ. ನೀವು ಏನಿಲ್ಲ, ಆ ಲಕ್ಷ್ಮಿಯನ್ನೇ ಭಕ್ತಿಯಿಂದ ಕಾಲು ಹಿಡ್ಕೊಳ್ಬೇಕು. ಲಕ್ಷ್ಮೀ ನಾರಾಯಣ ದೇವರೇ ನಿಮ್ಗೆ ಉದ್ಧಾರ ಮಾಡಬೇಕು. ಹಾಗಾಗಿ 8ನೇ ತಾರೀಕಿಗೆ ಅನವರತವಾಗಿ ಆ ವರಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬ ಇದೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನಗೆ ವರವನ್ನು ಕೊಡು ಅಂಥೇಳಿ ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ಮನಸ್ಸಿನಲ್ಲಿ ಭಕ್ತಿಯಿಂದ ಒಂದೇ ದಿವಸ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ. ವರಮಹಾಲಕ್ಷ್ಮಿ ಅನುಗ್ರಹವಾಗಲಿ. ಶತಭಿಷ ನಕ್ಷತ್ರ. ನೀವು ಪ್ರತಿ ಒಂದು ಈ ಶನಿವಾರ ದಿವಸ ವಿಷ್ಣುವನ್ನು, ಶ್ರೀದೇವಿ ಭೂದೇವಿ ಸಮೇತನಾದಂಥ ವಿಷ್ಣುವಿಗೆ ಅನನ್ಯವಾಗಿ ಶರಣು ಹೋಗಿ. ಯಾಕಂದರೆ ವಿಷ್ಣುವೇ ನಿಮಗೆ ಎತ್ತಿ ಹಿಡಬೇಕು, ವಿಷ್ಣುವೇ ಅನುಗ್ರಹ ಮಾಡಬೇಕು. ಆ ವಿಷ್ಣುವಿನ ಅನುಗ್ರಹ ಆಶೀರ್ವಾದ ಹೇಳುವಂಥದ್ದು ನಿಮಗೆ ಹೆಚ್ಚಿನದಾದಂಥ ಶ್ರೇಯಸ್ಸನ್ನು, ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳು ಆಗುವ ಹಾಗೆ ಮಹಾವಿಷ್ಣು ಮಾಡ್ತಾನೆ. ಇನ್ನು ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 23ನೇ ತಾರೀಕಿಗೆ ಶ್ರಾವಣ ಶನಿವಾರ ಇದೆ, ಲಾಸ್ಟ್ ಶನಿವಾರ ಇದೆ. ಆ ದಿವಸ ಒಂದು ಎಷ್ಟು ನಿಮ್ಮ ಕೈಲಾಗುತ್ತೋ 1 ಲೀಟ್ರು 2 ಲೀಟ್ರು ಎಳ್ಳೆಣ್ಣೆ ದೀಪ ಎಲ್ಲೆಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಹಚ್ಚುತ್ತಾರೆ ಅಲ್ಲಿ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಲಿಕ್ಕೆ ನಿಮ್ಮ ಸಹಾಯವನ್ನು ಮಾಡಿ ಹಚ್ಚುತ್ತಾರೆ. ನೀವು ಅಲ್ಲಿ ದೇವಸ್ಥಾನಕ್ಕೆ ಕೊಟ್ಟು ಅದಕ್ಕೆ ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಇದಿಷ್ಟು ಪರಿಹಾರವನ್ನು ಮಾಡಿ ಕುಂಭರಾಶಿಯವರಿಗೆ ಶುಭವಾದಂಥ ಯೋಗಗಳನ್ನು ಭಗವಂತನು ಅನುಗ್ರಹಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.